ಹಾಯ್ ಹಲೋ ನಮಸ್ತೆ, ನಾನು ರಾಜು ಅಷ್ಟೇ. ನೀವು ನೋಡ್ತಿದ್ರ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಸಿಎಂ ಪಟ್ಟಕ್ಕೆ ಡಿ ಕೆ ಶಿವಕುಮಾರ್ ಡೆಡ್ ಲೈನ್, ಆಪರೇಷನ್ ಎಕ್ಸ್ಪರ್ಟ್ ಎಂಟ್ರಿ, ಏನಿದರ ಅಪ್ಡೇಟ್ ಇವೆಲ್ಲವನ್ನು ನೋಡೋಣ. ಅದಕ್ಕಿಂತ ಮೊದಲು ಇಲ್ಲಿ ತನಕ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸ್ಬೋದು. ವೀಕ್ಷಕರೇ, ಸಿದ್ದರಾಮಯ್ಯನವರು ಸಿಎಂ ಪಟ್ಟದಿಂದ ಸ್ವಯಂ ಆಗಿ ನಿವೃತ್ತಿ ಆಗ್ತಾರೆ. ಜೊತೆಗೆ ಸಿದ್ದರಾಮಯ್ಯನವರ ಸಿಎಂ ಪಟ್ಟದಲ್ಲಿ ಡಿ ಕೆ ಶಿವಕುಮಾರ್ ಸದ್ಯದಲ್ಲಿ ಬಂದು ಕೂರ್ತಾರೆ. ಜೊತೆಗೆ ಡಿ ಕೆ ಶಿವಕುಮಾರ್ ಅವರು ಬಿಟ್ಟು ಕೊಡಲಿರುವಂಥ ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಸತೀಶ್ ಜಾರಕಿಹೊಳಿ ಅವರು ಬಂದು ಕೂರ್ತಾರೆ. ಜೊತೆಗೆ ಕರ್ನಾಟಕದಲ್ಲಿ ಇನ್ನು ಮುಂದೆ ಯಾವುದೇ DCM ಪಟ್ಟ ಇರಲ್ಲ ಎನ್ನುವಂಥ ಒಂದು ಪ್ಲ್ಯಾನನ್ನು ಡಿ ಕೆ ಶಿವಕುಮಾರ್ ಮತ್ತು ಸತೀಶ್ ಜಾರಕಿಹೊಳಿ ಅವರು ಜಂಟಿಯಾಗಿ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ ಅನ್ನೋಂಥ ಸುದ್ದಿಯನ್ನು ನಾವು ಕೂಡ ನಮ್ಮ ಹಳೆಯ ವಿಡಿಯೋದಲ್ಲಿ ರಿಪೋರ್ಟ್ ಕೂಡ ಮಾಡಿದ್ವಿ. ಆದರೆ ಇದೀಗ ಹೈಕಮಾಂಡ್ ಖರ್ಗೆ ಅಂದರೆ ಹೈಕಮಾಂಡ್ ಅಧ್ಯಕ್ಷರಾದಂಥ ಖರ್ಗೆ ಅವರು ಸತೀಶ್ ಜಾರಕಿಹೊಳಿ ಅವರ ಮೀಟ್ ಆದಾಗ ಒಂದು ಮಾತನ್ನು ಹೇಳಿದರು, ಇಲ್ಲ ಸದ್ಯವೇ ಎಲ್ಲವೂ ಕೂಡ ಸುಖಾಂತ್ಯವಾಗುತ್ತೆ. ಹೈಕಮಾಂಡ್ ಕೂಡ ದೊಡ್ಡ ಅಂದರೆ ಗಾಂಧಿ ಕುಟುಂಬದ ಜೊತೆ ಚರ್ಚೆಯಾಗಿ ಎಲ್ಲವೂ ಕೂಡ ನಿರ್ಧಾರ ಆಗಿದ್ದರೆ ಒಂದು ಒಳ್ಳೆಯ ಸೂಕ್ತ ಸಮಯಕ್ಕಾಗಿ ಕಾಯ್ತಾ ಇದ್ದೇವೆ ಮತ್ತು ಕರ್ನಾಟಕದಲ್ಲಿ ಮುಂದೆ ಯಾವುದೇ ಗೊಂದಲ ಇರುವಂಥ ಹೇಳಿಕೆಯನ್ನು ಸ್ವತಃ ಖರ್ಗೆ ಅವರು ಸತೀಶ್ ಜಾರಕಿಹೊಳಿ ಅವರಿಗೆ ಹೇಳಿ ಒಂದು ಸುಖಾಂತ್ಯದ ಒಂದು ವಿಷಯವನ್ನು ಹೇಳಿ ಕಳಿಸಿದ್ರು. ಅದಾದ ನಂತರ ಎಲ್ಲರೂ ಕೂಡ ವೆಲ್ಕಮ್ ಮಾಡಿದ್ರು. ಹೌದು, ಡಿ ಕೆ ಶಿವಕುಮಾರ್ ವೆಲ್ಕಮ್ ಮಾಡಿದ್ರು. ಜೊತೆಗೆ ಬೇರೆ ಬೇರೆ ನಾಯಕರು ಕೂಡ, ಅಂದರೆ ಡಿ ಕೆ ಶಿವಕುಮಾರ್ ಅವರ ಪರವಾಗಿರುವಂಥ ಎಲ್ಲ ನಾಯಕರು ಕೂಡ ಓಕೆ, ಒಳ್ಳೆಯ ಬೆಳವಣಿಗೆ ಎನ್ನುವಂಥ ರೀತಿಯಲ್ಲಿ ಮಾತನಾಡಿದ್ರು. ಆದರೆ ಡಿ ಕೆ ಶಿವಕುಮಾರ್ ಅವರ ಬಣಕ್ಕೆ ಒಂದಂತೂ ಅರ್ಥ ಆಗಿದೆ, ಇವರು 6-7 ತಿಂಗಳಿಂದ ಮುಂದಕ್ಕೆ ಹಾಕ್ತಾಯಿದ್ರೆ ಈಗ ಬಜೆಟ್ ಕೂಡ ಆರಂಭ ಆಗುತ್ತೆ ಮಾರ್ಚ್ 6ರಂದು. ಮಾರ್ಚ್ 6ರಿಂದ ಮಾರ್ಚ್ ಕೊನೆಯ ವಾರದ ಒಳಗೆ ಬಜೆಟ್ ಮಂಡನೆಯಾದ ನಂತರ ಅದಕ್ಕೆ ಅನುಮೋದನೆ ಕೂಡ ಸಿಗುತ್ತೆ. ಅದಾದ ನಂತರ ನಮಗೆ CM ಪಟ್ಟ ಬಿಟ್ಟುಕೊಡಲೇಬೇಕು. ಒಂದು ವೇಳೆ ಬಿಟ್ಟುಕೊಟ್ಟಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಪಂಚರಾಜ್ಯಗಳ ಇಲೆಕ್ಷನ್ ಬರ್ತದೆ. ಮಾರ್ಚ್ ಆದ ನಂತರ ಮಾರ್ಚಲ್ಲಿ ಅನೌನ್ಸ್ ಆಗುತ್ತೆ, ಏಪ್ರಿಲಲ್ಲಿ ಚುನಾವಣೆ ಆಗುತ್ತೆ ಮತ್ತು ಮೇ 15ರ ಒಳಗೆ ಎಲ್ಲ ಪಂಚರಾಜ್ಯಗಳ ಚುನಾವಣೆಯ ರಿಸಲ್ಟ್ ಕೂಡ ಬರುತ್ತೆ. ಅದಾದ ನಂತರ ನಮಗೆ CM ಪಟ್ಟ ಸಿಗುವಂಥ ಎಲ್ಲ ಸಾಧ್ಯತೆ ಕೂಡ ಕಡಿಮೆ ಇದೆ. ಹಾಗಾಗಿ ಈಗಲೇ ನೀವು CM ಪಟ್ಟವನ್ನು ವರ್ಗಾವಣೆ ಮಾಡಬೇಕು. ಬಜೆಟ್ ಮುಗಿದ ತಕ್ಷಣವೇ CM ಪಟ್ಟ ಕೊಡಬೇಕು. ಇಲ್ಲ ಅಂದರೆ ಬಜೆಟ್ಗೂ ಮೊದಲೇ ನಾವು ಕೂಡ ನಮ್ಮ ನಾಯಕರಾದಂಥ ಡಿ ಕೆ ಶಿವಕುಮಾರ್ ಅವರು ಬಜೆಟ್ನ ಒಂದು ಬ್ಲೂ ಪ್ರಿಂಟನ್ನು ರೆಡಿ ಮಾಡಿಕೊಟ್ಟಿದ್ದಾರೆ. ಒಂದು ವೇಳೆ ನೀವು ಈಗಲೇ ಇವತ್ತೇ ಅಥವಾ ನಾಳಿನ CM ಪಟ್ಟವನ್ನು ಬದಲಾವಣೆ ಮಾಡಿದರೆ ಡಿ ಕೆ ಶಿವಕುಮಾರ್ ಅವರು ಕೂಡ ಆರ್ಥಿಕ ಇಲಾಖೆ ಸಚಿವಾಲಯ ಜೊತೆಗೆ ಒಂದು ಮೀಟಿಂಗನ್ನು ಮಾಡಿ ಎಲ್ಲವನ್ನ ಮಾಡಿ ಅವರು ಬ್ಲೂ ಪ್ರಿಂಟನ್ನು ರೆಡಿ ಮಾಡಿ ಹೈಕಮಾಂಡ್ಗೂ ಕಳಿಸಿದ್ದಾರೆ. ನಾನು ಕೂಡ ಈಗ ಬಜೆಟನ್ನು ಮಂಡನೆ ಮಾಡಲಿಕ್ಕೆ ಸಶಕ್ತವಾಗಿದ್ದೇನೆ ಮತ್ತು ಅದಕ್ಕೆ ಪೂರಕ ತಯಾರಿಯನ್ನು ಮಾಡಿಕೊಂಡಿದೆ ಅನ್ನುವಂಥ ಒಂದು ಲೆಕ್ಕಾಚಾರವನ್ನು ಹೈಕಮಾಂಡ್ಗೆ ತಿಳಿಸಿದ್ರು. ಆದರೂ ಕೂಡ ಹೈಕಮಾಂಡ್ ಯಾವುದಕ್ಕೂ ಬಗ್ಗದಂತೆ ತಗ್ಗದಂತೆ, ಇಲ್ಲ ಒಳ್ಳೆಯದಾಗತ್ತೆ, ಸದ್ಯವೇ ನಿಮಗೆ CM ಪಟ್ಟ ಕೊಡ್ತೇವೆ, ಸ್ವಲ್ಪ ತಾಳ್ಮೆಯಿಂದಿರಿ ಎನ್ನುವಂಥ ಒಂದು ಆಶಾಭರಿತವಾದಂಥ ಒಂದು ಮಾತನ್ನು ಹೇಳ್ತಾ ಇದೆಯೇ ಹೊರತು ಕೊಡುವಂಥ ಯಾವುದೇ ಸಾಧ್ಯತೆ ಕೂಡ ಇಲ್ಲ. ಓಕೆ, ಮುಂದಿನ ತಿಂಗಳಾಗ್ಬೋದು, ಜೂನ್ದಲ್ಲಾಗ್ಬೋದು, ಜುಲೈದಲ್ಲಾಗ್ಬೋದು ಎನ್ನುವಂಥ ಲೆಕ್ಕಾಚಾರ ಡಿ ಕೆ ಶಿವಕುಮಾರ್ ಅವರಿಗಿದೆ. ಆದರೆ ಡಿ ಕೆ ಶಿವಕುಮಾರ್ ಅವರ ಆಪ್ತ ಬಣಕ್ಕೆ ಹೈಕಮಾಂಡ್ ಎಲ್ಲೋ ಒಂದು ಕಡೆ ಮಾತು ಮುರ್ಕೊಂಡು ಸಿದ್ದರಾಮಯ್ಯನವ್ರನ್ನ ಆದಷ್ಟು ದಿನ ಚುನಾವಣೆಯ ತನಕ ಅಥವಾ ಕೊನೆಯ 1 ವರ್ಷದ ತನಕ ಅಥವಾ 27ರ ಮೊದಲ ವಾರದ ತನಕ CM ಪಟ್ಟದಲ್ಲಿ ಮುಂದುವರಿಸ್ತಾರೆ ಎನ್ನುವಂಥ ಅಚಲ ನಂಬಿಕೆ ಡಿ ಕೆ ಶಿವಕುಮಾರ್ ಅವರ ಆಪ್ತ ಬಣಕ್ಕಿದೆ. ಹಾಗಾಗಿ ಡಿ ಕೆ ಶಿವಕುಮಾರ್ ಆಪ್ತ ಬಣ ಈಗ ಒಂದೊಂದೇ ಪ್ಲ್ಯಾನನ್ನು ಹಾಕ್ಕೊಳ್ತಾ ಬರ್ತಾ ಇದೆ. ಅದರಲ್ಲಿ ನಿನ್ನೆ ಸಾಯಂಕಾಲ ಆದಂಥ ಒಂದು ಮಾಗಡಿ MLA H ಬಾಲಕೃಷ್ಣ ಅವರ ಬರ್ತ್ಡೇ ಪಾರ್ಟಿಯಲ್ಲಿ ಸರಿಸುಮಾರು 40 MLAಗಳು ಸೇರಿದಂಥ ಒಂದು ವಿಷಯ ಇದೆಯಲ್ಲ, ಅದು ಕೂಡ ಇದೀಗ ದೊಡ್ಡ ಚರ್ಚೆಗೆ ಕಾರಣವಾಗಿದೆ ಮತ್ತು ಅದು ಪೂರ್ವ ನಿಯೋಜಿತವಾದಂಥ ಒಂದು ಬಣ ರಾಜಕೀಯದ ಮೀಟಿಂಗ್ ಎನ್ನುವುದು ಹೈಕಮಾಂಡ್ ರವಾನೆ ಮಾಡುವಂಥ ಎಲ್ಲ ಸೂಚನೆ ಸಿಕ್ಕಿದೆ ಮತ್ತು ಅದು ಖಡಕ್ ಒಂದು ಸಂದೇಶವನ್ನು ಕೂಡ ಕೊಟ್ಟಿದ್ದಾರೆ. ನಾನು ಈ ಕಂಪ್ಲೀಟ್ ಆದ ಸಿನಾರಿಯೋ ಹೇಳೋಕ್ಕಿಂತ ಮೊದಲು ಕೆಲವೊಬ್ರು ಹೇಳ್ತಾರೆ, ಇಲ್ಲ ಅದು ಬರ್ಡೇ ಪಾರ್ಟಿ, ಅಲ್ಲಿ ಏನೂ ಇಲ್ಲ, ನೀವು ಸುಖ ಸುಮ್ಮನೆ ಮಾಧ್ಯಮದವರು ಅಥವಾ ಯೂಟ್ಯೂಬರ್ಸ್ಗಳು ಅಥವಾ ಸೋಷಿಯಲ್ ಮೀಡಿಯಾದ ಸುಖ ಸುಮ್ಮನೆ ನೀವು ಗೊಂದಲವನ್ನು ಎಪ್ಪಿಸ್ತಾ ಇದ್ರಿ, ನೀವೆಲ್ಲ BJPಯ ಚೇಲಾಗಳು, ಕಾಂಗ್ರೆಸ್ ವಿರುದ್ಧ ನೀವು ಮಾತನಾಡ್ತಾ ಇದ್ದೀರಿ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಅದಕ್ಕೆ ಒಂದು ಪೂರಕವಾದಂಥ ಉದಾಹರಣೆಯನ್ನು ಕೊಟ್ಬಿಡ್ತೇನೆ. 2019ರ ವೇಳೆಗೆ ಯಾವಾಗ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಗೆ ಅಧಿಕಾರವನ್ನು ಸ್ವೀಕಾರ ಮಾಡಿಕೊಂಡು ಸರಿಸುಮಾರು 8-9 ತಿಂಗಳಾಗಿತ್ತಲ್ಲ, ಆಗ ಮಾಧ್ಯಮದಲ್ಲಿ ಒಂದು ಸುದ್ದಿ ಹರಿದಾಡುತ್ತೆ. ಏನಂದರೆ ಸರಿಸುಮಾರು 10ರಿಂದ 20 MLAಗಳು JDS ಮತ್ತು ಕಾಂಗ್ರೆಸ್ ಸರ್ಕಾರವನ್ನು ಬಿಟ್ಟು BJP ಸೇರ್ತಾರೆ, ಆಪರೇಷನ್ ಕಮಲ ಆಗುತ್ತೆ ಅನ್ನುವಂಥ ಮಾತನ್ನು ವಿತ್ ಅಕ್ಯುರೇಟ್ ನೇಮ್ಸನ್ನು ಹೇಳಿದಾಗ ಕೂಡ ಪ್ರತಿಯೊಬ್ಬರು ಮಾತನಾಡ್ಕೊಳ್ತಿದ್ದು ಒಂದೇ ಅಂದರೆ, ಇಲ್ಲ ಯಾವುದೇ ಆಪರೇಷನ್ ಕಮಲ ಆಗಲ್ಲ, ಕಾಂಗ್ರೆಸ್ ಮತ್ತು JDS ಒಳ್ಳೆಯ ಸರ್ಕಾರವನ್ನು ಮಾಡ್ತಿದೆ, ಕುಮಾರಸ್ವಾಮಿ ಅವರಿಗೆ ಸಿದ್ದರಾಮಯ್ಯನವರು ಕಂಪ್ಲೀಟ್ ಆಗಿ ಸಪೋರ್ಟ್ ಮಾಡ್ತಿದ್ದಾರೆ ಎನ್ನುವಂಥ ಮಾತನ್ನು ಹೇಳ್ತಾ ಇದ್ರು. ಆದರೆ ಯಾವಾಗ 17 MLAಗಳು ಮುಂಬೈಗೆ ಹಾರಿದ್ರಲ್ಲ,
ಆಗ ಪ್ರತಿಯೊಬ್ಬರಿಗೂ ಅರ್ಥ ಆಯಿತು, ಇಲ್ಲ ಮಾಧ್ಯಮದವರಿಗೆ ಎಲ್ಲೋ ಒಂದು ಕಡೆ ಲೀಕ್ ಆಗಿತ್ತು. 17 MLAಗಳೆನ್ನುವಂಥ ಸಂಖ್ಯೆಯನ್ನು 17 MLAಗಳು ಮುಂಬೈಗೆ ಹಾರುವ ಮೊದಲೇ ಮಾಧ್ಯಮದವರು ಹೇಳಿದ್ರು. ಹಾಗಾಗಿ ಮಾಧ್ಯಮದವರಿಗೆ ಎಲ್ಲೋ ಒಂದು ಕಡೆ ಮೂರನೇ ಲಿಂಕ್ ಮುಖಾಂತರ ಗೊತ್ತಾಗತ್ತೆ ಅನ್ನುವಂಥ ಒಂದು ದಾಖಲೆಯನ್ನು ಈಗಲೂ ನಿಮಗೆ ಕೊಡ್ತಾ ಇದ್ದೇನೆ. ಯಾಕಂದರೆ DK ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಆಗಬೇಕೆನ್ನುವಂಥ ಆಸೆ ಇದೆ. ಜೊತೆಗೆ ಹೊಸದಾಗಿ MLA ಆದಂಥವ್ರು, ಹೊಸದಾಗಿ ಸಚಿವರಾಗಬೇಕಾಗತ್ತಂಥವ್ರು ಕೂಡ ಹೇಳ್ತಾ ಇದ್ರು, ಇಲ್ಲ ನಮಗೂ ಕೂಡ ಈ ಒಂದು ವೇಳೆ ಸಿದ್ದರಾಮಯ್ಯನವರು ಕೆಳಗಿಳಿದು ಒಂದು ವೇಳೆ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದರೆ ಇಡೀ ಕ್ಯಾಬಿನೆಟ್ ರಿಷಫಲ್ ಆಗುತ್ತೆ. ಅದರಲ್ಲೂ ಸರಿಸುಮಾರು 18ರಿಂದ 20 ಸಚಿವರು ಹೊಸ ಸಚಿವರಾಗಿ, ಅಂದರೆ MLAಗಳು ಹೊಸ ಸಚಿವರಾಗಿ ತಮ್ಮ ಅಧಿಕಾರವನ್ನು ಸ್ವೀಕಾರ ಮಾಡ್ತಾರೆ. ಆ ಅಧಿಕಾರ ಸ್ವೀಕಾರ ಮಾಡುವ ವೇಳೆಗೆ ತಮಗೂ ಒಂದು ಲಕ್ ಕುಲಾಯಿಸಲಿ ಅನ್ನುವಂಥ ಕಾರಣಕ್ಕಾಗಿ ಪ್ರತಿಯೊಬ್ಬ MLA ಅಂದರೆ DK ಶಿವಕುಮಾರ್ ಅವರು ಪರವಾಗಿದ್ದಂಥ MLAಗಳು ಇದೀಗ ಸಚಿವ ಸ್ಥಾನಕ್ಕೆ ಲಾಬಿ ಮಾಡ್ತಾರೆ. ಮತ್ತು ಸಿದ್ದರಾಮಯ್ಯನವರು ಕೆಳಗಿಳಿದ್ರೆ ನಮಗೂ ಕೂಡ ಸಚಿವ ಸ್ಥಾನದ ಒಂದು ಲಾಭ ಆಗ್ಬೋದು ಎನ್ನುವಂಥ ಒಂದು ಊಹಾಪೋಹ ಅಥವಾ ಒಂದು ಆಸೆ ಇಟ್ಕೊಂಡಿದ್ದಾರೆ. ಅದಕ್ಕೆ ಮೊದಲ ಅಂಗವಾಗಿ ಸರಿಸುಮಾರು 30ರಿಂದ 31 ಹೊಸದಾಗಿ ಆಯ್ಕೆಯಾದಂಥ MLAಗಳು ಒಂದು ಪತ್ರವನ್ನು ಬರೆದು ಹೈಕಮಾಂಡ್ಗಿಲ್ಲ, ನಮ್ಮಲ್ಲಿ 5ರಿಂದ 6 MLAಗಳನ್ನು ನೀವು ಸಚಿವರನ್ನಾಗಿ ಮಾಡಬೇಕು ಎನ್ನುವಂಥ ಮೊದಲ ಒಂದು ಪತ್ರವನ್ನು ಬರೆದ್ರು. ಜೊತೆಗೆ ಕಾಂಗ್ರೆಸ್ನ MLAಗಳು ಕೂಡ ಒಂದು ಪತ್ರವನ್ನು ಬರೀತಾರೆ. 16-17 MLCಗಳು ಪತ್ರವನ್ನು ಬರೀತಾರೆ. ಅದೇನೆಂದರೆ ನಮ್ಮ MLCಗಳಲ್ಲೂ ಕೂಡ ನೀವು ಒಂದು 2-3 ಜನಕ್ಕೆ ಮಂತ್ರಿಯನ್ನಾಗಿ ಮಾಡಬೇಕು ಎನ್ನುವಂಥ ಪತ್ರವನ್ನು ಹೈಕಮಾಂಡ್ಗೆ ಬರೆದ್ರು. ಈ MLCಗಳು ಮತ್ತು ಈ ಹೊಸದಾಗಿ ಇರುವಂಥ MLAಗಳು ಮತ್ತು ನಿನ್ನೆ ಸೇರಿದಂಥ 40 MLAಗಳ ಒಂದು ಬಲವನ್ನು DK ಶಿವಕುಮಾರ್ ಅವರ ಬಣ ಪಡ್ಕೊಂಡಿದೆ. ನಿನ್ನೆ 42 MLAಗಳು ಒಂದು ಖಾಸಗಿ ಹೋಟೆಲ್ನಲ್ಲಿ ಬಾಲಕೃಷ್ಣ ಅವರ ಪರವಾಗಿ ಬರ್ತ್ಡೇ ವಿಶ್ ಮಾಡ್ಲಿಕ್ಕೆ ಹೋಗಿದ್ರು. ಜೊತೆಗೆ MLCಗಳು ಪತ್ರವನ್ನು ಬರೆದ್ರು, ಹೊಸದಾಗಿ MLAಗಳು ಪತ್ರವನ್ನು ಬರೆದ್ರು. ಇವೆಲ್ಲದರ ಮುನ್ಸೂಚನೆ ಒಂದು ಸಾರಾಂಶ ಹೇಳಬೇಕಂದ್ರೆ DK ಶಿವಕುಮಾರ್ ಅವರ ಪರವಾಗಿ ದೊಡ್ಡದಾದಂಥ ಬ್ಯಾಟಿಂಗ್ ಶುರುವಾಗಿದೆ. ಒಂದು ವೇಳೆ DK ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿ ಮಾಡಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಸರ್ಕಾರವೇ ಬರಲ್ಲ ಎನ್ನುವಂಥ ಸ್ಫೋಟಕ ಹೇಳಿಕೆಯನ್ನು ನಿನ್ನೆ ಬರ್ತ್ಡೇ ಬಾಯ್ ಆಗಿರುವಂಥ ಬಾಲಕೃಷ್ಣ ಅವರು ಮಾಧ್ಯಮದ ಮುಂದೆ ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇವೆಲ್ಲವನ್ನು ನೋಡ್ತಾ ಇದ್ದರೆ ಎಲ್ಲೋ ಒಂದು ಕಡೆ ಆಪರೇಷನ್ ಕಮಲ ಆಗುತ್ತಾ, ಅಥವಾ ಆಪರೇಷನ್ ಮತ್ತು 40-50 ಶಾಸಕರು MLAಗಳು ರಿಸೈನ್ ಮಾಡಿ ಬೇರೆ ಬೇರೆ ಪಕ್ಷಕ್ಕೆ ಹೋಗ್ತಾರೆ, ಅಥವಾ ತಟಸ್ಥವಾಗಿ ಸರ್ಕಾರದಿಂದ ದೂರ ಉಳಿತಾರೆ ಅನ್ನುವಂಥ ಲೆಕ್ಕಾಚಾರ ಇದೀಗ ಕಣ್ಮುಂದೆ ಬರ್ತಾ ಇದೆ. ಅದಕ್ಕೆ ಮುಖ್ಯವಾದಂಥ ಕಾರಣ ಚನ್ನಪಟ್ಟಣದ MLA ಆಗಿರುವಂಥ ಯೋಗೇಶ್ವರ್ ಅವರು. ಈ ಹಿಂದೆ ಯೋಗೇಶ್ವರ್ ಅವರು ಇದೇ 17 MLAಗಳನ್ನು ಹೇಗೆ ಕಾಂಗ್ರೆಸ್ ಮತ್ತು JDSನಿಂದ ಎತ್ತಾಕೊಂಡು ಹೇಗೆ ಮುಂಬೈಗೆ ಹೋದ್ರಲ್ಲ, ಜೊತೆಗೆ ಆ ಆಪರೇಷನ್ ಕಮಲದ ಉಸ್ತುವಾರಿ ಅಥವಾ ಆಪರೇಷನ್ ಕಮಲದ ಒಂದು ರೂವಾರಿ ಅಂದರೆ ಅದು ಯೋಗೇಶ್ವರ್ ಅವರು. ಹಾಗಾಗಿ ಯಾವಾಗ ಯೋಗೇಶ್ವರ್ ಅವರು ಬಂದು ಎಂಟ್ರಿ ಕೊಟ್ಟು ಈ MLAಗಳ ಜೊತೆ ಫೋಟೋ ತೆಗೆಸ್ಕೊಂಡ್ರಲ್ಲ ನೋಡಿ, ಬರ್ತ್ಡೇಗೆ ಹೋಗೋದಾಗಲಿ ಅಥವಾ ಪಾರ್ಟಿ ಮಾಡೋದಾಗಲಿ, ಡಿನ್ನರ್ ಮೀಟಿಂಗ್ ಆಗಲಿ, ಎಲ್ಲವೂ ರಾಜಕೀಯದಲ್ಲಿ ಸಹಜ. ಯಾರೋ ಒಬ್ರು ಕರೀತಾರೆ ಅಂದ ಕೂಡ ನಾವು ಹೋಗಲೇಬೇಕಾಗುತ್ತೆ. ಬರ್ತ್ಡೇಗೆ ಹೋಗಿ ಫೋಟೋವನ್ನು ತೆಗೆಸ್ಕೊಂಡು ಎಲ್ಲವೂ ಕೂಡ ಸಮಾನಾಂತರವಾಗಿ ನಿಂತ್ಕೊಂಡು ಆ ಫೋಟೋವನ್ನು ವೈರಲ್ ಮಾಡೋದಿದೆಯಲ್ಲ, ಅದು ಈಗ ರಾಜಕೀಯವಾಗಿ ದೊಡ್ಡದಾದಂಥ ಸಾಕ್ಷಿ ಸಿಕ್ಕಂಗಾಗಿದೆ. ಅದರಲ್ಲೂ ಯಾವಾಗ ಚನ್ನಪಟ್ಟಣದ MLA ಅಂದ್ಕೊಳ್ಳೋ ಅವರು ಕಾಂಗ್ರೆಸ್ MLAನೂ ಅಲ್ಲ, BJP MLAನೂ ಅಲ್ಲ, ಅಥವಾ JDS MLAನೂ ಅಲ್ಲ, ಸ್ವಂತ ಒಂದು ಅಭಿವೃದ್ಧಿ ಕಾರ್ಯದ ಮುಖಾಂತರ ಗೆದ್ದು ಬರುವಂಥ ಕೆಪಾಸಿಟಿ ಇರುವಂಥವರು ಯೋಗೇಶ್ವರ್ ಅವರು, CP ಯೋಗೇಶ್ವರ್ ಅವರು JDSನಿಂದ ಗೆದ್ದಿದ್ದಾರೆ, ಸಮಾಜವಾದಿ ಪಾರ್ಟಿಯಿಂದ ಗೆದ್ದಿದ್ದಾರೆ, BJPಯಿಂದ ಗೆದ್ದಿದ್ದಾರೆ, ಜೊತೆಗೆ ಕಾಂಗ್ರೆಸ್ನಿಂದಲೂ ಕೂಡ ಮೊನ್ನೆ ಬಂದು ಗೆದ್ದಿದ್ದಾರೆ. ಜೊತೆಗೆ ನಿಖಿಲ್ ಕುಮಾರಸ್ವಾಮಿ ಎನ್ನುವಂಥ HD ದೇವೇಗೌಡರ ಮೊಮ್ಮಗನನ್ನು ಸೋಲಿಸಿದ್ದಾರೆ, ಕುಮಾರಸ್ವಾಮಿಯನ್ನ ಮಗನನ್ನು ಸೋಲಿಸಿದ್ದಾರೆ. ಹಾಗಾಗಿ ಯೋಗೇಶ್ವರ್ ಅವರು ಏನಾದರೂ ಪ್ಲ್ಯಾನ್ ಹಾಕೊಂಡ್ರೆ, ಅಂದರೆ ಅವರು ಮೊದಲು ಕೂಡ ಹೇಳ್ತಿದ್ರು BJP ಅರ್ಧಕ್ಕರ್ಧ, JDSನ ಅರ್ಧಕ್ಕರ್ಧ ಅಥವಾ ಇಡೀ JDSನ 17 MLAಗಳನ್ನು ನಾನು ಆಪರೇಷನ್ ಮುಖಾಂತರ ಕಾಂಗ್ರೆಸ್ಸಿಗೆ ತರ್ತೇನೆ, ಆದರೆ ನಮ್ಮ ದೊಡ್ಡವರು ಪರ್ಮಿಷನ್ ಕೊಟ್ಟರೆ ಸಾಕು JDS ಪಕ್ಷವನ್ನೇ ಮುಳುಗಿಸ್ಬಿಡ್ತೇನೆ ಅನ್ನುವಂಥ ಮಾತನ್ನು ಕಾಂಗ್ರೆಸ್ಸಿಗೆ ಬಂದು ಗೆದ್ದ ನಂತರ ಒಂದು ದೊಡ್ಡ ಮಾಧ್ಯಮದಲ್ಲಿ ಕೊಟ್ಟಂಥ ಹೇಳಿಕೆ ಯಾರಂದರೆ CP ಯೋಗೇಶ್ವರ್ ಅವರು. ಹಾಗಾಗಿ ಈ HE ಬಾಲಕೃಷ್ಣ ಅವರ ಒಂದು ಬರ್ತ್ಡೇ ಪಾರ್ಟಿಯಲ್ಲಿ ಮಿರಾಮಿರಾ ಮಿಂಚ್ತಾ ಇದ್ದಂಥವ್ರು ಅಂದರೆ ಅದು ಯೋಗೇಶ್ವರ್ ಅವರು. ಹಾಗಾಗಿ ಯೋಗೇಶ್ವರ್ ಎಂಟ್ರಿ ಕೊಟ್ಟ ನಂತರ ಇದೀಗ CM ಪಟ್ಟಕ್ಕೆ DK ಬಣದಿಂದ ಡೆಡ್ಲೈನ್ ಹೋಗಿದೆ. ಯಾಕಂದರೆ ಆಪರೇಷನ್ ಎಕ್ಸ್ಪರ್ಟ್ ಆಗಿರುವಂಥ ಯೋಗೇಶ್ವರ್ ಅವರು ಈಗ ಈ ಬಣದ ಉಸ್ತುವಾರಿಯನ್ನು ವಹಿಸ್ಕೊಂಡಿದ್ದಾರೆ. ನೋಡಿ, ಮತ್ತೊಂದು ಹೇಳ್ತೇನೆ, ಈಗ ಮಾರ್ಚಲ್ಲಿ ಆಗಿಲ್ಲ, ಏಪ್ರಿಲ್ ಆಗಿಲ್ಲ, ಮೇ 15ರ ನಂತರ ಆಗಬಹುದು ಎನ್ನುವಂಥ ಲೆಕ್ಕಾಚಾರ ಇಟ್ಕೊಂಡ್ರೆ ಬಹುಶಃ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗುವಂಥ ಆಸೆಯನ್ನು ಮತ್ತೊಂದು ವರ್ಷಗಳ ಕಾಲ ಮುಂದುವರಿಬೇಕಾಗುತ್ತೆ. ಯಾಕಂದರೆ ಮಳೆಗಾಲ ಬಂದ ಕೂಡಲೇ ಯಾವ ಏರಿಯಾದಲ್ಲಿ ಫ್ಲಡ್ ಆಗುತ್ತೆ, ಯಾವ ಏರಿಯಾ ಮುಳುಗೋಗುತ್ತೆ, ಕರಾವಳಿಗೆ ದೊಡ್ಡ ಫ್ಲಡ್ ಬರುತ್ತೋ, ಕೊಡಗು ಕಡೆ ದೊಡ್ಡ ಮಳೆ ಹಾನಿಯಾಗುತ್ತೋ, ಉತ್ತರ ಕರ್ನಾಟಕ ಮುಳುಗೋಗುತ್ತೋ, ಎಲ್ಲವೂ ಕೂಡ ಯಾರು ಕೂಡ ನಿರೀಕ್ಷೆ ಮಾಡಲಿಕ್ಕಾಗಲ್ಲ. ಹಾಗಾಗಿ ಅಂಥ ಟೈಮಲ್ಲಿ ಏನಾದರೂ ಒಂದು ದೊಡ್ಡ ಏರಿಯಾಕ್ಕೆ ಅನಾಹುತ ಆಯಿತು, ದೊಡ್ಡ ಏರಿಯಾ ಮುಳುಗೋಯ್ತು, ದೊಡ್ಡ ಒಂದು ಪ್ರದೇಶಕ್ಕೆ ಫ್ಲಡ್ ಆಯಿತು, ಅದು
ನೆರೆಹಾವಳಿ ಆಯಿತು ಅಥವಾ ಪ್ರವಾಹ ಆಯಿತು ಅಂದ್ಕೂಡ ಅದು ಅಂಥ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಮಾಡಬೇಕೆನ್ನುವಂಥ ಆಸೆ ಆಗಲಿ ಅಥವಾ ಅದನ್ನು ಕೇಳುವಂಥ ಮನಸ್ಸಾಗಲಿ ಒಬ್ಬ ರಾಜಕಾರಣಿಗಿರಲ್ಲ. ಹಾಗಾಗಿ ಅಲ್ಲಿ ಮತ್ತು 3-4 ತಿಂಗಳು ಪಾಸ್ ಆಗಿಬಿಡುತ್ತೆ. ಅದಾದ ನಂತರ ಮತ್ತೇನೋ ಆಗುತ್ತೆ, ಮತ್ತೇನೋ ಒಂದು ಕೋಲಾಹಲ ಆಗುತ್ತೆ, ಮತ್ತೇನೋ ರಾಜಕೀಯ ಸ್ಥಿತ್ಯಂತರ ಆಗುತ್ತೆ, ಮತ್ತೇನೋ ಒಂದು ದೊಡ್ಡ ಸಮಸ್ಯೆ ಉಂಟಾದಾಗ ರಾಜಕೀಯ ನಾಯಕರೊಬ್ಬರು ನನಗೆ CM ಪಟ್ಟ ಬಿಟ್ಕೊಡ್ಲೇಬೇಕೆನ್ನುವಂಥ ಆಸೆಯನ್ನಾಗಲಿ ಅಥವಾ ಅಂಥ ಟೈಮಲ್ಲಿ ಹೈಕಮಾಂಡ್ ಕೂಡ ನಿರ್ಧಾರ ಮಾಡಿ CM ಪಟ್ಟದ ಬದಲಾವಣೆಯ ರಿಸ್ಕನ್ನು ಮಾಡಲ್ಲ. ಹಾಗಾಗಿ ಇದು ಒಳ್ಳೆಯ ಟೈಮ್. ಮೇ 15-20 ತನಕ ಯಾವುದೇ ಒಂದು ನಮ್ಮ ಈ ವಾತಾವರಣದಲ್ಲಿ ಯಾವುದೇ ಒಂದು ಗೊಂದಲ ಆಗಲ್ಲ, ಯಾವುದೇ ಫ್ಲಡ್ ಆಗಲ್ಲ, ಯಾವುದೇ ನೆರೆಹಾವಳಿ ಆಗಲ್ಲ, ಯಾವುದೇ ಒಂದು ಪ್ರವಾಹ ಆಗಲ್ಲ. ಹಾಗಾಗಿ ಇಂಥ ಟೈಮಲ್ಲಿ ನೀವು ರಾಜಕೀಯ ಬದಲಾವಣೆ ಮಾಡಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ DK ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿಯಾಗಿ ಕಾಣುವಂಥ ಕನಸು, ಜೊತೆಗೆ ಅವರ ಜೊತೆಗೆ ನಾವು ಸಚಿವರಾಗಬೇಕೆನ್ನುವಂಥ ಒಂದು ಕನಸಿದೆಯಲ್ಲ, ಅದ್ರಲ್ಲಿ ಮುಖ್ಯವಾಗಿ ಯಾರ್ಯಾರು ಇದ್ರು ಅನ್ನೋದಿದೆಯಲ್ಲ, ಅದು ಈಗ ದೊಡ್ಡ ಕುತೂಹಲಕ್ಕೆ ಕಾರಣವಾಗಿದೆ. ಕುಣಿಗಲ್ ರಂಗನಾಥ್ ಇದ್ದಾರೆ, ಬಂಡೆ ಸಿದ್ದೇಗೌಡ ಇದ್ದಾರೆ, ಕೋಳಿವಾಡ ಇದ್ರು, ಶಿವಗಂಗ ಬಸವರಾಜ್ ಇದ್ರು, ಯೋಗೀಶ್ವರ ಅವರಿದ್ರು, ನಯನ ಮೋಟಮ್ಮ, ಶಾಂತನಗೌಡ ಇದ್ರು, ಕದಲೂರು ಉದಯ್, ಜೊತೆಗೆ ಡಾಕ್ಟರ್ D ಸುಧಾಕರ್ ಅಂದರೆ ಚಿತ್ರದುರ್ಗ MLA, ಜೊತೆಗೆ ರವಿ ಗಡಗ ಎಲ್ಲರೂ ಕೂಡ ಇದ್ರು. ಜೊತೆ ಈಗಷ್ಟೇ ಪಪ್ಪಿಯವರು ರಿಲೀಸ್ ಆಗಿದ್ದಾರೆ. ಜೊತೆಗೆ ಯೋಗೀಶ್ ಗೌಡ ಅವರ ಹತ್ಯೆ ಪ್ರಕರಣದಲ್ಲಿ ಆರೋಪಿಯಾಗಿರುವಂಥ ವಿನಯ್ ಕುಲಕರ್ಣಿ ಕೂಡ ರಿಲೀಸ್ ಆಗಿದ್ದಾರೆ. ಹಾಗಾಗಿ DK ಶಿವಕುಮಾರ್ ಅವರಿಗೆ ಒಂದು ದೊಡ್ಡದಂಥ ಬಲ ಬಂದಿದೆ ಮತ್ತು ಎಲ್ಲ MLAಗಳು ಕೂಡ ತನ್ನ ಪರವಾಗಿದ್ದಾರೆ ಅನ್ನುವಂಥ ನಂಬಿಕೆ ಕೂಡ ಇದೆ. ಹಾಗಾಗಿ ಸದ್ಯವೇ ರಾಜಕೀಯದಲ್ಲಿ ಒಂದು ದೊಡ್ಡ ಬದಲಾವಣೆಯಾಗುತ್ತೆ ಮತ್ತು ಮುಂದಿನ 2 ತಿಂಗಳಲ್ಲಿ ಯಾವೆಲ್ಲ ಬದಲಾವಣೆಗೆ ರಾಜಕೀಯ ಸಾಕ್ಷಿಯಾಗತ್ತೆ. ಮತ್ತು ಸಿದ್ದರಾಮಯ್ಯನವರು ಈಗಾಗಲೇ ಒಂದು ಸ್ಟೇಟ್ಮೆಂಟ್ ಕೂಡ ಕೊಟ್ಟಿದ್ದಾರೆ. ಯಾರಾದರೂ ಕಾಂಗ್ರೆಸ್ ಪಕ್ಷದಲ್ಲಿ ಒಕ್ಕಲಿಗ ನಾಯಕ ಮುಖ್ಯಮಂತ್ರಿ ಆಗ್ತಾರೆ ಅಂದರೆ ಅದು ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಮಾತ್ರ, ಮತ್ತು DK ಶಿವಕುಮಾರ್ ಅಂತ ಒಕ್ಕಲಿಗ ನಾಯಕ ಮುಖ್ಯಮಂತ್ರಿ ಆದರೆ ಅದು ಕಾಂಗ್ರೆಸ್ ಪಕ್ಷದಿಂದ ಮಾತ್ರ ಸಾಧ್ಯ ಎನ್ನುವಂಥ ಸ್ಫೋಟಕ ಹೇಳಿಕೆಯನ್ನು ಕೊಟ್ಟು ತಾನು ಮುಖ್ಯಮಂತ್ರಿ ಪಟ್ಟನ್ನು ಹೇಳಿದ್ದು DK ಶಿವಕುಮಾರ್ ಇರುವಂಥ ಪಕ್ಷ ಸಂಘಟನೆಯ ಕಾರ್ಯಕರ್ತ ಒಬ್ಬ ಮುಖ್ಯಮಂತ್ರಿ ಆಗ್ತಾರೆ ಇರುವಂಥ ಸುಳಿವನ್ನು ಕೊಟ್ಟಿದ್ರು. ಆದರೆ ಹೈಕಮಾಂಡ್ ಯಾಕೋ ಮೀನಾ ಮೇಷ ಏಳಿಸ್ತಿದೆ. ಇದರ ದೊಡ್ಡ ಹೊಡೆತ ಕೊಡಲಿಕ್ಕೆ ಇದೀಗ DK ಶಿವಕುಮಾರ್ ಅವರ ಬಣ ಕೂಡ ಸರಿಸುಮಾರು 70-80 MLAಗಳ ಬಣವನ್ನು ಕೂಡ ರೆಡಿ ಮಾಡ್ತಾ ಇದ್ದಾರೆ. ಯಾವಾಗ ಏನಾಗುತ್ತೆ ಎಲ್ಲವಕ್ಕೂ ಕೂಡ ಕಾಲವೇ ಉತ್ತರ ಕೊಡಬೇಕಾಗಿದೆ. ಇದಾಗುತ್ತೆ ಇವತ್ತಿನ ವಿಶೇಷ. ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.